साइलेंसर गायब है, पिस्टन है हाईवे पे 200 गरम ये इंजन है, धुएं में हाइड्रो ऊपर है सिस्टम है. ಹಲೋ ಫ್ರೆಂಡ್ಸ್, ನೀವು ಪ್ರಿವ್ಯೂಯಲ್ಲಿ ನೋಡೋದ್ರಲ್ಲ ಆ ಥರ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ನಿಮಗೆ ವಿ ಪಿ ಎನ್ ಮತ್ತು ಕ್ಯಾಪ್ಕಟ್ ಬೇಕು. ವಿ ಪಿ ಎನ್ ಕನೆಕ್ಟ್ ಮಾಡ್ಕೊಳ್ಳಿ. ವಿ ಪಿ ಎನ್ ನಿಮಗೆ ಪ್ಲೇಸ್ಟೋರಲ್ಲೇ ಸಿಕ್ಬಿಡುತ್ತೆ. ಕ್ಯಾಪ್ಕಟ್ಟು ನಿಮಗೆ ಟೆಲಿಗ್ರಾಮಲ್ಲಿ ಸಿಗುತ್ತೆ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಇಲ್ಲಾಂದರೆ ಅಯಾನ್ ಎಡಿಟರ್ ಕ್ರಿಯೇಷನಲ್ಲಿ ನೇಮ್ನ ಸರ್ಚ್ ಮಾಡಿ ಟೆಲಿಗ್ರಾಮಲ್ಲಿ, ಅಲ್ಲಿ ಸಿಗುತ್ತೆ. ಏನಾದ್ರು ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ಹೇಳ್ಕೊಡ್ತೀನಿ ಯಾವ ಥರ ಅಂತ. ಆಮೇಲೆ ಹೊಸಬ್ರು ಯಾರು ಬಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕಾ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತು ಯಾರಾದ್ರು ಸಬ್ಸ್ಕ್ರೈಬ್ ಆಗಿದ್ದರೆ ಅವರು ಅಷ್ಟೇ ಬೆಲ್ ಐಕಾನ್ ಆಲ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ಫಸ್ಟ್, ಆಮೇಲೆ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇವಾಗ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ರಿಯೇಟ್ ಮಾಡೋಣ. ಇಲ್ಲಿ ಫೋಟೋಸ್ ಸಿಗೋಣ, ಇಲ್ಲಿ ಫೋಟೋಸ್ನ ಆ್ಯಡ್ ಮಾಡೋಣ. ಇಲ್ಲಿ ನೋಡ್ಬೋದು ಫೋಟೋಸ್ನ ಈ ಥರ ಆ್ಯಡ್ ಮಾಡ್ತೀನಿ. ಇಲ್ಲಿ ನೋಡೋದು ಫೋಟೋ ಆ್ಯಡ್ ಆಯಿತು. ಇದನ್ನು ಒಂಚೂರು ಎಲಾಂಗ್ ಮಾಡೋಣ. ಅದಾದಮೇಲೆ ಇಲ್ಲಿಗೆ ಬಂದು ಇದನ್ನು ಡಿಲೀಟ್ ಮಾಡೋಣ. ಇಲ್ಲಿ ಆ್ಯಡ್ ಆಡಿಯೋಗೆ ಹೋಗೋಣ. ಇಲ್ಲಿ ಎಕ್ಸ್ಟ್ರಾಕ್ಟ್ ಮೇಲೆ ಕ್ಲಿಕ್ ಮಾಡೋಣ. ಇದು ನಿಮಗೆ ಟೆಲಿಗ್ರಾಮಲ್ಲಿ ಸಿಕ್ಬಿಡುತ್ತೆ. ಇಲ್ಲಿ ನೋಡೋದು, ಇಲ್ಲಿ ಈ ಫೋಟೋ ಬೇಡ ಅನಿಸುತ್ತೆ. ಈ ಥರ ಬಂದು ನಿಮ್ಗೆ ಏನಾದ್ರು ಬೇಡ ಅಂದರೆ ಫೋಟೋ ಇಲ್ಲಿಗೆ ಬಂದು ರೀಪ್ಲೇಸ್ ಅಂತ ಇರುತ್ತೆ. ರೀಪ್ಲೇಸ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಸೆಲೆಕ್ಟ್ ಮಾಡಿ ಈ ಥರ ಅಡ್ಜಸ್ಟ್ ಮಾಡ್ಕೊಬೇಕು. ಇದಾದಮೇಲೆ ಇಲ್ಲಿ ಕಟ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ಪ್ಲಿಟ್ ಮಾಡಿ, ಮತ್ತೆ ಅರ್ಧ ಸ್ಪ್ಲಿಟ್ ಮಾಡ್ಕೊಂಡು ಹೋಗಿ ನಿಮ್ಗೆ ಎಲ್ಲಿವರೆಗೂ ಬೇಕೋ ಅಲ್ಲೇ ಸ್ಪ್ಲಿಟ್ ಮಾಡ್ಕೊಂಬರ್ರಿ. ಮತ್ತು ಇದು ಅನ್ವಾಂಟೆಡ್ ಡೆಲಿಟ್ ಮಾಡಿ, ಇಷ್ಟು ಟ್ರಿಮ್ ಮಾಡಿಬಿಡಿ. ಇದಾದಮೇಲೆ ಫಸ್ಟಿಗೆ ಬಂದು ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆ್ಯನಿಮೇಷನ್ ಬೇಡ, ಇಲ್ಲಿ ಬ್ಯಾಕಿಗೆ ಬಂದು ಎಫೆಕ್ಟ್ ಸಿಗೋಣ. ಇಲ್ಲಿ ವಿಡಿಯೋ ಎಫೆಕ್ಟ್ ಸಿಗೋಣ. ಇಲ್ಲಿ ನೋಡ್ಬೋದು ಡೈಮಂಡ್ ಅಂದರೆ ಒಂಚೂರು ಬ್ಯಾಕ್ ವಿಡಿಯೋ. ಮತ್ತು ಇಲ್ಲಿ ನೋಡ್ಬೋದು ಇಲ್ಲಿ ಡೈಮಂಡ್ ಝೂಮ್ ಐತಿ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇದಿಲ್ಲಿ ಆ್ಯಡ್ ಮಾಡೋಣ. ಇಲ್ಲಿ ನೋಡ್ಬೋದು ಎಲ್ಲಿಂದ ಬೇಕು ನಮಗೆ, ಇಲ್ಲಿಂದ ಬೇಕು, ಇಲ್ಲಿಂದ ಇಲ್ಲಿವರೆಗೂ ಬೇಕು ಸೈನ್ ಆಫ್ ಫ್ರೆಂಡ್ಸ್. ಇಲ್ಲಿಂದ ಇಲ್ಲಿವರೆಗೂ ಬೇಕು. ಮತ್ತು ಇದು ಮೈನಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೈನಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ಇಲ್ಲಿ ವೈಟ್ ಫ್ಲ್ಯಾಶ್ ನೋಡ್ಬೋದು. ವೈಟ್ ಫ್ಲ್ಯಾಶ್ನ ಸೆಲೆಕ್ಟ್ ಮಾಡಿ ಇಲ್ಲಿಗೆ ಬಂದು ಇದ್ರ ಮೇಲೆ ಕ್ಲಿಕ್ ಮಾಡಿ ಆ್ಯನಿಮೇಷನಿಗೆ ಹೋಗಿ ಇಲ್ಲಿ ನಿಮ್ಗೆ ಯಾವ ಬೇಕೋ ಆ್ಯನಿಮೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಫೋಟೋಗೆ ಆ್ಯಡ್ ಮಾಡ್ಕೊಂಬರ್ರಿ ಫ್ರೆಂಡ್ಸ್, ಶೇಕ್ ಎಫೆಕ್ಟ್ಸ್ನ. ಇಲ್ಲಿ ನೋಡಿ ಈ ಥರ ಬಂದು ಈ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಆ್ಯನಿಮೇಷನ್ ಹೋಗಿ ನಿಮ್ಗೆ ಯಾವ ಥರ ಎಫೆಕ್ಟ್ಸ್ ಬೇಕೋ ಆ ಥರ ಆ್ಯಡ್ ಮಾಡ್ಕೊಂಬರ್ರಿ. ಇದೆಲ್ಲ ಫೋಟೋನ ಆ್ಯಡ್ ಮಾಡ್ಕೊಂಬರ್ರಿ. ಇವಾಗ ನೋಡ್ಬೋದು ಫ್ರೆಂಡ್ಸ್, ಎಲ್ಲ ಆ್ಯಡ್ ಮಾಡ್ಕೊಂಬಂದಿನಿ. ನಿಮ್ಗೆ ಇನ್ನೂ ಎಫೆಕ್ಟ್ ಬೇಕು ಅಂದರೆ ಮೈನಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಈ ಥರ ಕ್ಲಿಕ್ ಮಾಡಿ ಈ ಥರ ಆಟೋಮೆಟಿಕ್ ಚೇಂಜ್ ಆಗುತ್ತೆ. ಇದಾದಮೇಲೆ ಮಾಮೂಲಿ ಫ್ರೆಂಡ್ಸ್ ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋನ ಎಕ್ಸ್ಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.